ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೈಟ್ 7 o'clock ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಊಟಕ್ಕೆ ಸಾಂಬಾರು ಇದ್ದಿದ್ದರಿಂದ ಸ್ವಲ್ಪ ರೈಸ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಊರಿಂದ ರಾಜಮುಡಿ ಅಕ್ಕಿ ತೊಗೊಬಂದಿದ್ವಿ, ಅದನ್ನು ಮಾಡ್ಕೋತಾ ಇದ್ದೀನಿ. ಅನ್ನನ ಬಸಿದ್ದೀನಿ, ಅದ್ರ ಜೊತೆಗೆ ಮೊಟ್ಟೆನೂ ಬೇಯಿಸ್ಕೊಂಡಿದ್ದೀನಿ. ಇನ್ನು ಧನ್ವಿಗೇನು ಸ್ಕೂಲಿಂದ ಹನುಮಾನ್ದು ಡ್ರಾಯಿಂಗ್ ಮಾಡಿ ಇಲ್ಲಾಂದರೆ ಪ್ರಿಂಟಿಂಗ್ ತೊಗೊಂಡು ಅದನ್ನು ಬುಕ್ಸಿಗೆ ಅದನ್ನು ಕನ್ನಡ ಬುಕ್ಸಿಗೆ ಅಂಟಿಸ್ಕೊಂಬರೋಕೆ ಹೇಳಿದ್ದಾರೆ. ನಾನೇ ಡ್ರಾಯಿಂಗ್ ಮಾಡಿಕೊಡೋಣ, ಚೆನ್ನಾಗಿರುತ್ತೆ ಅಂತ ನಾನೇ ಡ್ರಾಯಿಂಗ್ ಮಾಡಿಕೊಡ್ತಾ ಇದ್ದೀನಿ. ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಮುಂಚೆ ಅಷ್ಟೊಂದು ಡ್ರಾಯಿಂಗ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈಗೀಗ ಮಕ್ಕಳು ಇದರಲ್ಲಿ ನಾವು ಎಲ್ಲವನ್ನೂ ಕಲ್ತ್ಕೊತಾ ಇದ್ದೀವಿ ಅನಿಸುತ್ತೆ. ಅವರಿಂದ ನಾವೆಲ್ಲ ಕಲ್ತ್ಕೊಳ್ಳೋಂಗಾಗಿದೆ. ಡ್ರಾಯಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಒಂದೇ ಸರಿಗೇ. ನಂಗೆ ತುಂಬ ಖುಷಿ ಆಯಿತು. ಹನುಮಾನ್ದಂತೂ ಕ್ಯೂಟಾಗಿತ್ತು, ತುಂಬ ನೋಡೋಕ್ಕೆ ಚೆನ್ನಾಗಿತ್ತು. ಇನ್ನು ಇದನ್ನೆಲ್ಲ ಮಕ್ಕಳಿಗೆ ಅಂತ ಕೊಡ್ತಾರೆ, ಆ ಮಕ್ಕಳಿಗೆಲ್ಲ ಈಗಲೇ ಬಿಡ್ಸೋಕ್ಕೆ ಬರೋಲ್ಲವಲ್ಲ ಅಷ್ಟಾಗಿ. ಇನ್ನು ನಾವೇ ಬಿಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬೇಕು ಸ್ಕೂಲಿಗೆ. ಏನೇ ಆದ್ರೂ ಅಷ್ಟೇ, ಅವ್ರಿಗೆ ಬರ್ದಿದ್ದನ್ನು ನಾವೇ ಮಾಡಿ ಕಲಿಸ್ಬೇಕಲ್ಲ. ಹಾಗಾಗಿ ನಾನು ಕೂಡ ಅವಳಿಗೆ ಡ್ರಾಯಿಂಗ್ ಮಾಡೇ ಬುಕ್ಕಿಗೆ ಸ್ಟಿಕ್ ಮಾಡಿ ಕಳ್ಸೋಣ ಅಂತ ಮಾಡ್ತಾಯಿದ್ದೀನಿ. ಫೈನಲಿ ಹನುಮಾನ್ ಡ್ರಾಯಿಂಗ್ ರೆಡಿ ಆಯಿತು. ನೋಡೋಕ್ಕೆ ತುಂಬಾ ಇಷ್ಟ ಆಯಿತು ನನಗೆ. ನಾನು ಎಷ್ಟು ಚೆನ್ನಾಗಿ ಬಿಡಿಸ್ತೀನಿ ಅನ್ನೋದು ನನಗೆ ಕನ್ಫ್ಯೂಸ್ ಆಗೋಯಿತು. ತುಂಬಾ ಚೆನ್ನಾಗಿತ್ತು. ನಾವು ಬಿಡಿಸಿದ್ದು, ನಾವು ಮಾಡಿದ್ದು ಅನ್ನೋದು ಎಷ್ಟು ಖುಷಿ ಅನಿಸುತ್ತೆ. ಇವಾಗ ಇನ್ನು ಅದು ರೆಡಿಯಾಗಿದೆ, ಬುಕ್ಸಿಗೆ ಅಂಟಿಸ್ಕೊಡ್ಬೇಕು. ಅವಳಿಗೆ ಎತ್ತಿಡ್ಕೊ ಅಂತ ಕೊಡ್ತಾ ಇದ್ದೀನಿ. ಇನ್ನು ಅವಳಿಗೆ ಊರಿಗೆಲ್ಲ ಹೋಗಿದ್ರಿಂದ ಸ್ವಲ್ಪ ಅಲ್ಲಿ ಹೇಳಿದ ಮಾತು ಕೇಳಲ್ಲ, ಎಲ್ಲ ತಿಂದುಬಿಡ್ತಾರೆ. ಸ್ವಲ್ಪ ಅವಳಿಗೆ ಕಫ ಎಲ್ಲ ಆಗಿಬಿಟ್ಟು ಕಿವಿ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿ ಸ್ಟೀಮ್ ಎಲ್ಲ ಕೊಡೋಣ ಅಂತ ಕಾಯಿಸ್ಬಿಟ್ಟು ಅವಳಿಗೆ ಸ್ಟೀಮ್ ಕೊಡ್ತಾ ಇದ್ದೀನಿ. ಮಕ್ಳುಗಳೇ ಅಷ್ಟೇ ಅಲ್ವಾ, ಹೇಳಿದ ಮಾತು ಕೇಳಲ್ಲ. ಆದಮೇಲೆ ಗೋಳಾಡ್ತಾರೆ. ಕಷ್ಟ ಆದಾಗಲೇ ಗೊತ್ತಾಗೋದು. ಇನ್ನು ಅಲ್ಲಿ ಊರಿಗೆ ಹೋದರೆ ಅಜ್ಜಿ ತಾತ ಮುದ್ದು ಮಾಡೋಕೆ ಇರ್ತಾರಲ್ವ, ಹಾಗಾಗಿ ನಮ್ಮ ಮಾತು ಕೇಳಲ್ಲ, ಏನಿಲ್ಲ. ಅವ್ರೇನು ಕೇಳಿದ ತಕ್ಷಣ ಎಲ್ಲ ಕೊಡಿಸ್ಬಿಡ್ತಾರೆ. ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ಡೈಲಿ ಒಂದು 2 ಟೈಮ್ಸ್ ಆದ್ರೂ ಸ್ಟೀಮ್ ತೊಗೊಂಡ್ರೆ ಬೇಗ ಕಫ ಎಲ್ಲ ಕರಗುತ್ತೆ. ಇನ್ನೊಂದು 10 ನಿಮಿಷನಾದ್ರೂ ತೊಗೋಬೇಕು. ಈ ಮಕ್ಕಳು ಕೇಳಲ್ಲ, ಒಂದು 10 ನಿಮಿಷ ಅಲ್ಲ, ಒಂದು 5 ನಿಮಿಷನೂ ತೊಗೊಳ್ಳಲ್ಲ. ಹಾಗಾಗಿ ನಾವು ಹಿಂಸೆ ಮಾಡಿ ಕೊಡಿಸ್ಬೇಕು. ಕಫ ಜಾಸ್ತಿ ಆಗಿಬಿಟ್ರಂತೂ ಮಕ್ಕಳು ಕಷ್ಟಪಡೋದನ್ನು ನಮಗೆ ನೋಡೋಕ್ಕಾಗಲ್ಲ. ಅಷ್ಟು ಒಂಥರ ಹಿಂಸೆ ಅನ್ನಿಸ್ತಾ ಇರತ್ತೆ. ಇನ್ನು ಇವಳು ಪಾರ್ಲರ್ಗೆಲ್ಲಾದರೂ ಕರ್ಕೊಂಡೋದ್ರೆ ಅಲ್ಲಿ ಏನೇನು ಮಾಡಿರ್ತಾರೆ ಅದನ್ನೆಲ್ಲ ಬಂದಿರ್ತಾಳೆ. ಅದನ್ನು ಮನೇಲಿ ಟ್ರೈ ಮಾಡ್ತಿರ್ತಾಳೆ. ನೋಡಿ, ಇವಾಗ ಹತ್ತಿ ಎಲ್ಲ ಕಣ್ಣಿಗೆ ಇಟ್ಕೊಂಡು ಮುಖಕ್ಕೆಲ್ಲ ಕ್ರೀಮ್ ಹಚ್ಚಿ ಎಲ್ಲ ಮಾಡ್ತಿರ್ತಾರಲ್ಲ, ಅದೇ ಥರ ಇವಳು ಮನೇಲಿ ಮಾಡ್ತಾಳೆ. ನನಗೂ ಮಾಡೋಕ್ಕೆ ಬರ್ತಿರ್ತಾಳೆ. ಮಕ್ಳುಗಳು ಒಂದು ಸ್ವಲ್ಪ ನೋಡಿಕೊಂಡ್ರೂ ಎಷ್ಟು ಬೇಗ ಅಬ್ಸರ್ವ್ ಮಾಡ್ಕೊಬಿಡ್ತಾರಲ್ಲ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಒಂದು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.